ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗ್ರೀನ್ ಟೀ ಕುಡಿಯೋದ್ರಿಂದ ತೂಕ ಇಳಿಸಲು ಸಾಧ್ಯವೇ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಗ್ರೀನ್ ಟೀಯು ಹೆಚ್ಚಾಗಿ ತೂಕ ಇಳಿಸುವಿಕೆಗೆ ಸಂಬಂಧಿಸಿದೆ ಎನ್ನುವುದು ನೀವು ಕೇಳಿರಬಹುದು. ಅದಕ್ಕಾಗಿ ಅನೇಕರು ಗ್ರೀನ್ ಟೀ ಕುಡಿಯುವ ಅಭ್ಯಾಸವನ್ನು ಅಳವಡಿಸಿಕೊಳ್ಳುತ್ತಾರೆ. ಗ್ರೀನ್ ಟೀ ಕುಡಿಯೋದ್ರಿಂದ ತೂಕ ಇಳಿಯುತ್ತದೆ ಎಂದು ಸಂಶೋಧನೆ ತೋರಿಸುತ್ತದೆ. ದೇಹದ ತೂಕವನ್ನು ಕಡಿಮೆ ಮಾಡಲು ಪ್ರಾಥಮಿಕ ವಿಧಾನಕ್ಕಿಂತ ಹೆಚ್ಚಾಗಿ ಇದನ್ನು ಉತ್ತಮ ಎಂದು ಪರಿಗಣಿಸಲಾಗುತ್ತದೆ. ಗ್ರೀನ್ ಟೀಯು ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಲು ಮತ್ತು ಕೊಬ್ಬಿನ ಕೋಶಗಳನ್ನು ಒಡೆಯಲು ಸಹಾಯ ಮಾಡುವ ಜೈವಿಕ ಸಕ್ರಿಯ ಪದಾರ್ಥವನ್ನು ಹೊಂದಿರುತ್ತದೆ. ಆದಾಗ್ಯೂ, ತೂಕನಷ್ಟ ಸಂಶೋಧನೆಯು ಪಾನೀಯಕ್ಕಿಂತ ಹೆಚ್ಚಾಗಿ ಗ್ರೀನ್ ಟೀ ಸಾರಗಳು ಅಥವಾ ಪೂರಕಗಳ ಮೇಲೆ ಕೇಂದ್ರೀಕರಿಸಿದೆ. ಗ್ರೀನ್ ಟೀ ಕ್ಯಾಟೆಚಿನ್ಗಳು ಎಂಬ ನೈಸರ್ಗಿಕ ಸಂಯುಕ್ತಗಳನ್ನು, ವಿಶೇಷವಾಗಿ ಎಪಿಗ್ಲೋಕ್ಯಾಟೆಚಿನ್ ಗ್ಯಾಲೆಟ್ ಅನ್ನು ಹೊಂದಿರುತ್ತದೆ, ಜೊತೆಗೆ ಸಣ್ಣ ಪ್ರಮಾಣದ ಕೆಫೀನ್ ಅನ್ನು ಹೊಂದಿರುತ್ತದೆ. ಈ ಘಟಕಗಳು ಚಯಾಪಚಯ ಮತ್ತು ಕೊಬ್ಬಿನ ಆಕ್ಸಿಡೀಕರಣವನ್ನು ಸ್ವಲ್ಪ ಹೆಚ್ಚಿಸಬಹುದು, ವಿಶೇಷವಾಗಿ ಆರೋಗ್ಯಕರ ಜೀವನ ಶೈಲಿಯೊಂದಿಗೆ ಸಂಯೋಜಿಸಿದಾಗ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎನ್ನುತ್ತಾರೆ ಚೆನ್ನೈನ SRM ಗ್ಲೋಬಲ್ ಆಸ್ಪತ್ರೆಯ ಡಯಟೀಷಿಯನ್. ಬೊಜ್ಜು ಇರುವವರಲ್ಲಿ ತೂಕ ನಷ್ಟಕ್ಕೆ ಕಾರಣವಾಗುವುದಿಲ್ಲ. ನ್ಯಾಷನಲ್ ಸೆಂಟರ್ ಆಫ್ ಕಾಂಪ್ಲಿಮೆಂಟರಿ ಅಂಡ್ ಇಂಟಿಗ್ರೇಟಿವ್ ಹೆಲ್ತ್ ಟ್ರಸ್ಟೆಡ್ ಸೋರ್ಸ್ ಪ್ರಕಾರ ಗ್ರೀನ್ ಟೀಯು ತೂಕ ಇಳಿಸುವ ಉತ್ಪನ್ನಗಳಲ್ಲಿ ಸಾಮಾನ್ಯ ಅಂಶವಾಗಿದೆ. ಆದರೆ ಬೊಜ್ಜು ಅಥವಾ ಅಧಿಕ ತೂಕ ಹೊಂದಿರುವ ವಯಸ್ಕರಲ್ಲಿ ಇದು ಗಮನಾರ್ಹ ತೂಕ ನಷ್ಟಕ್ಕೆ ಕಾರಣವಾಗುವುದಿಲ್ಲ. NCCIH ಸಹ ಗ್ರೀನ್ ಟೀ ತೂಕ ಇಳಿಕೆಯನ್ನು ಕಾಯ್ದುಕೊಳ್ಳಲು ಜನರಿಗೆ ಸಹಾಯ ಮಾಡುವುದಿಲ್ಲ ಎಂದು ಸೂಚಿಸುತ್ತದೆ. ಗ್ರೀನ್ ಟೀ ಗಮನಾರ್ಹ ತೂಕ ನಷ್ಟಕ್ಕೆ ಕಾರಣವಾಗದಿದ್ದರೂ ಈ ಪ್ರಯೋಜನಗಳನ್ನು ನೀಡಬಹುದು. ಸೌಮ್ಯ ಚಯಾಪಚಯ ಪ್ರಚೋದನೆ. ಕ್ಯಾಟೆಚಿನ್ಗಳು ಮತ್ತು ಕೆಫೀನ್ ಶಕ್ತಿಯ ವೆಚ್ಚವನ್ನು ಸ್ವಲ್ಪ ಹೆಚ್ಚಿಸಬಹುದು. ದೇಹವು ಕೆಲವು ಹೆಚ್ಚುವರಿ ಕ್ಯಾಲೋರಿಗಳನ್ನು ಸುಡಲು ಸಹಾಯ ಮಾಡುತ್ತದೆ. ವರ್ಧಿತ ಕೊಬ್ಬಿನ ಆಕ್ಸಿಡೀಕರಣ. ಕೆಲವು ಅಧ್ಯಯನಗಳು ಗ್ರೀನ್ ಟೀ ಸಂಗ್ರಹವಾಗಿರುವ ಕೊಬ್ಬನ್ನು ಶಕ್ತಿಯಾಗಿ ಬಳಸಿಕೊಳ್ಳುವ ದೇಹದ ಸಾಮರ್ಥ್ಯವನ್ನು ಸುಧಾರಿಸಬಹುದು ಎಂದು ಸೂಚಿಸುತ್ತವೆ, ವಿಶೇಷವಾಗಿ ವ್ಯಾಯಾಮದ ಸಮಯದಲ್ಲಿ. ಕಡಿಮೆ ಕ್ಯಾಲೋರಿ ಪಾನೀಯ ಆಯ್ಕೆ. ಸಿಹಿಗೊಳಿಸದ ಹಸಿರು ಚಹಾವು ಕ್ಯಾಲೋರಿ ಮುಕ್ತವಾಗಿದ್ದು, ಸಕ್ಕರೆ ಪಾನೀಯಗಳು, ಸಿಹಿಗೊಳಿಸದ ಕಾಫಿ ಮತ್ತು ಪ್ಯಾಕ್ ಮಾಡಿದ ರಸಗಳಂತಹ ಹೆಚ್ಚಿನ ಕ್ಯಾಲೋರಿ ಪಾನೀಯಗಳಿಗೆ ಆರೋಗ್ಯಕರ ಪರ್ಯಾಯವಾಗಿದೆ. ಉತ್ಕರ್ಷಣ ನಿರೋಧಕ ಪ್ರಯೋಜನಗಳು. ಹಸಿರು ಚಹಾವು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸುತ್ತದೆ, ಆದರೂ ತೂಕ ನಷ್ಟದ ಮೇಲೆ ಅವುಗಳ ನೇರ ಪರಿಣಾಮ ಸೀಮಿತವಾಗಿದೆ. ತೂಕ ನಷ್ಟದ ಮೇಲೆ ಗ್ರೀನ್ ಟೀಯ ಪ್ರಭಾವವು ಚಿಕ್ಕದಾಗಿದೆ, ಆದರೆ ಬೆಂಬಲಿತವಾಗಿದೆ. ಸಮತೋಲಿತ ಆಹಾರ, ಭಾಗ ನಿಯಂತ್ರಣ, ನಿಯಮಿತ ದೈಹಿಕ ಚಟುವಟಿಕೆ, ಸಾಕಷ್ಟು ಜಲಸಂಚಯನ ಗ್ರೀನ್ ಟೀಯನ್ನು ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೇರಿಸಿಕೊಳ್ಳಬಹುದು, ಆದರೆ ಇದು ತೂಕ ನಷ್ಟಕ್ಕೆ ಸ್ವತಂತ್ರ ಪರಿಹಾರವಲ್ಲ. ಸ್ಥಿರ ಮತ್ತು ಪುರಾವೆ ಆಧಾರಿತ ಜೀವನ ಶೈಲಿಯ ಬದಲಾವಣೆಗಳ ಮೂಲಕ ದೀರ್ಘಕಾಲೀನ ಫಲಿತಾಂಶವನ್ನು ಉತ್ತಮವಾಗಿ ಸಾಧಿಸಲಾಗುತ್ತದೆ. ಗ್ರೀನ್ ಟೀ ಕುಡಿಯಲು ಉತ್ತಮ ಸಮಯ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ವ್ಯಾಯಾಮದ ಮೊದಲು ಕುಡಿಯುವುದರಿಂದ ಕೊಬ್ಬು ಸುಡುವಿಕೆಯನ್ನು ಹೆಚ್ಚಿಸುತ್ತದೆ. ಊಟದ ನಂತರ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಸಂಜೆ ಕಡುಬಯಕೆಯನ್ನು ನಿಯಂತ್ರಿಸುತ್ತದೆ. ಮಲಗುವ ಮೊದಲು ವಿಶ್ರಾಂತಿ. ಕಡಿಮೆ ಕೆಫೀನ್ ಆವೃತ್ತಿಯನ್ನು ಆರಿಸಿ. ಗ್ರೀನ್ ಟೀ ಒಂದೇ ತೂಕ ಇಳಿಸುವುದಿಲ್ಲ. ಗ್ರೀನ್ ಟೀ ಕುಡಿಯುವುದು ಅಥವಾ ಗ್ರೀನ್ ಟೀ ಸಾರ ಪೂರಕಗಳನ್ನು ಸೇವಿಸುವುದು ಮಾತ್ರ ತೂಕ ನಷ್ಟಕ್ಕೆ ಕಾರಣವಾಗುವುದಿಲ್ಲ. ಕ್ಯಾಲೋರಿ ಕೊರತೆಯನ್ನು ಕಾಯ್ದುಕೊಳ್ಳುವುದು ತೂಕ ನಷ್ಟದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಇದರರ್ಥ ನೀವು ದಿನದಲ್ಲಿ ಸುಡುವುದಕ್ಕಿಂತ ಕಡಿಮೆ ಕ್ಯಾಲೋರಿಯನ್ನು ಸೇವಿಸುತ್ತೀರಿ. ಸುರಕ್ಷಿತ, ಪರಿಣಾಮಕಾರಿ ಮತ್ತು ಸುಸ್ಥಿರ ತೂಕ ನಷ್ಟಕ್ಕೆ ಹೆಚ್ಚು ಮುಖ್ಯವಾದ ಇತರ ಅಂಶಗಳೊಂದಿಗೆ ಸಂಯೋಜಿಸಿದರೆ
ಗ್ರೀನ್ ಟೀಯು ಕ್ಯಾಲೋರಿ ಕೊರತೆಯನ್ನು ಸಾಧಿಸುವ ನಿಮಗೆ ಸಹಾಯ ಮಾಡುವಲ್ಲಿ ಪಾತ್ರವಹಿಸಬಹುದು. ಮುಖ್ಯವಾಗಿ ವ್ಯಾಯಾಮ, ಸಮತೋಲಿತ ಆಹಾರ ಸೇವಿಸುವುದು, ಸಾಕಷ್ಟು ಉತ್ತಮ ಗುಣಮಟ್ಟದ ನಿದ್ರೆ ಪಡೆಯುವುದು, ಹೈಡ್ರೇಟ್ ಆಗಿರುವುದು. ಈ ಆರೋಗ್ಯಕರ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.